ಬಿಗ್ ಬಾಸ್ ಅಲ್ಲಿ ಡಿ ಬಾಸ್ ಸಾಂಗ್ ಹಾಕಲ್ಲ ಅನ್ನೋದು ಒಂದು ಆರೋಪ ಇದೆ, ಇದು ನಿಜನಾ? ಸರ್ ಖಂಡಿತ ಸರ್, ನಿಜವಾಗ್ಲೂ ಅದ್ರ ಮೇಲೆ ಒಂದು ನಮ್ಗೆ ಅಸಮಾಧಾನ ಇದೆ. ನಮ್ಗೆ ಅದ್ರ ಮೇಲೆ ಈಗಲೂ ಅಸಮಾಧಾನ ಇದೆ. ಯಾಕೆಂದ್ರೆ ನಮ್ ಡಿ ಬಾಸ್ ಸಾಂಗು ಒಂದು ಸರಿನೂ ಹಾಕಿಲ್ಲ ಸರ್. ಒಂದ್ಸರಿ ನಮ್ ಡಿ ಬಾಸ್ ಅಭಿಮಾನಿ ಒಬ್ರು ಆಡಿದ್ರು ಕೆಂಚಲ ಮಚ್ಚಲ ಸಾಂಗು, ಅದ್ ಬಿಟ್ರೆ ಸರ್ ಇಲ್ಲಿವರೆಗೂ ಯಾರೋ ಒಂದ್ ಸಾಂಗ್ ಹಾಕಿಲ್ಲ ಸರ್. ಅದು ತುಂಬಾ ಬೇಜಾರು ಸರ್. ನಿಜ, ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ನಮಗ್ ನೋವಾಗುತ್ತೆ. ನಮ್ ಬಾಸ್ ಸಾಂಗ್ ಯಾಕೆ ಹಾಕಲ್ಲ? ಏನ್ ಮಾಡಿದಾರೆ ನಮ್ ಬಾಸು? ಈಗ ಬಿಗ್ ಬಾಸ್ ಶೋ ನಲ್ಲಿ ನಮ್ ಬಾಸ್ ಏನೋ ಪಾತ್ರ ಇದೆಯಾ? ಯಾಕೆ ಹಾಕಲ್ಲ? ತಪ್ಪಲ್ವಾ ಸರ್? ಅವ್ರದ್ದು ಹಾಕ್ಬೇಕು. ಅವ್ರು ಕನ್ನಡಿಗರಲ್ವಾ ಸರ್? ಅವ್ರು ಕನ್ನಡ ಸಂಗೀತನೇ ಮಾಡಿರೋದು, ಮತ್ತೆ ಯಾಕೆ ಹಾಕಲ್ಲ? ತಪ್ಪು ಸರ್, ಇದು ಬೇಜಾರಾಗುತ್ತೆ ಸರ್. ಏನ್ ಕಾರಣ ಇರ್ಬೋದು ಸರ್? ಯಾಕೋಸ್ಕರ ಆಗ್ತಾ ಇಲ್ಲ ಅವ್ರ ಸಾಂಗ್? ಈಗಲ್ಲ ಕಳೆದ ಎಲ್ಲ ಸೀಸನ್ಗಳಲ್ಲೂ ತುಂಬಾ ಆರೋಪ, ತುಂಬಾ ಈ ತರ ಪಬ್ಲಿಕ್ ಹೇಳಿದ ಒಪಿನಿಯನ್ ನಾವು ಕೇಳ್ತಾ ಇರೋದು. ತುಂಬಾ ಸೀಸನ್ಗಳಿಂದ ಅವ್ರು ಸಾಂಗ್ ಹಾಕಲ್ಲ ಅಂತ ಹೇಳ್ತಾರೆ. ಏನಿರ್ಬೋದು ರೀಸನ್? ಸರ್ ರೀಸನ್ ಏನಿರುದ್ಯಾ ಗೊತ್ತಿಲ್ಲ ಸರ್. ಇಲ್ಲ ಇವರಿಬ್ರು ಮಾತಾಡ್ತಿಲ್ಲ ಅನ್ನೋ ರೀಸನ್ಗೆ ಆಗ್ತಿಲ್ವೋ, ಇಲ್ಲ ಬೇರೆ ಏನೋ, ಅದು ಗೊತ್ತಿಲ್ಲ. ಬಟ್ ಏನೇ ಆದ್ರೂ ಸಹ ಸಾಂಗ್ ಒಬ್ಬ ಕನ್ನಡ ನಟ ಮತ್ತೆ ಕರ್ನಾಟಕದಲ್ಲಿರೋದು, ಕನ್ನಡ ಸಾಂಗ್ ಮಾಡಿರೋದು, ಕನ್ನಡ ಮೂವಿ ಮಾಡಿರೋದು, ಕನ್ನಡಕ್ಕೋಸ್ಕರ ಬದುಕಿರೋದು, ಕನ್ನಡ ಹೋರಾಟಗಾರ ಜೊತೆ ಕೈ ಜೋಡಿಸಿರೋದು, ಇಷ್ಟೆಲ್ಲ ಇರ್ಬೇಕಾದ್ರೆ ಕನ್ನಡ ಸಾಂಗ್ ನ ನಮ್ ಬಾಸ್ ಸಾಂಗ್ ಹಾಕಿಲ್ಲ ಅಂದ್ರೆ ಅದ್ ನಮ್ಗೂ ನೋವೆ. ಪ್ರತಿಯೊಬ್ಬರು ಸಾಂಗ್ ಸರ್ ತುಂಬಾ ಸರಿ ನಾವು ನೋಡ್ತೀವಿ, ನಮ್ ಬಾಸ್ ಸಾಂಗ್ ಇವತ್ತಾಗ್ತಾರ ನಾವು ಸರ್ ನಾನು ನೋಡಿದ್ವಿ ಸರ್, ತುಂಬಾ ಸರಿ ಯೋಚನೆ ಮಾಡಿದ್ವಿ. ಬಟ್ ಇವತ್ತಿನವರೆಗೂ ನಮ್ ಬಾಸ್ ಸಾಂಗ್ ಬಂದಿಲ್ಲ, ಬೇಜಾರಾಗುತ್ತೆ. ನಮ್ ಬಾಸ್ ಸಾಂಗ್ ಹಾಕ್ಬೇಕು ಒಂದ್ಸರಿನಾದ್ರು. ಸರಿ ಇದೇನಾದ್ರು ಸುದೀಪ್ ಅವರು ಮುಟ್ಟಿದ್ರೆ ಖಂಡಿತವಾಗ್ಲೂ ಅವ್ರನ್ನೇ ಒಂದು ಪ್ರಶ್ನೆ ಕೇಳ್ತೀನಿ, ನಮ್ ಬಾಸ್ ಸಾಂಗ್ ಯಾಕೆ ಹಾಕಲ್ಲ? ನಮ್ ಬಾಸ್ ಏನ್ ಮಾಡಿದ್ದಾರೆ? ಯಾಕೆ ನಮ್ ಬಾಸ್ ಕನ್ನಡದವ್ರಲ್ವಾ? ಕನ್ನಡ ಸಾಂಗ್ ಮಾಡಿಲ್ವಾ? ಕನ್ನಡ ಮೂವಿ ಮಾಡಿಲ್ವಾ? ಕನ್ನಡಕ್ಕೋಸ್ಕರ ಬದುಕಿಲ್ವಾ? ನಮ್ ಬಾಸ್ ಸಾಂಗ್ ಹಾಕಿ ಒಂದು ಸರಿ ಆದ್ರೂ ಬಿಗ್ ಬಾಸ್ ಅಲ್ಲಿ ನಮ್ ಡಿ ಬಾಸ್ ಸಾಂಗ್ ಹಾಕಿ, ಅಷ್ಟೇ ನಮ್ ಕೇಳ್ಕೊಳ್ಳೋದು. ಈಗ ಮೊನ್ನೆ ಎಲ್ಲ ಗಿಲ್ಲಿ ಡಿ ಬಾಸ್ ಡೈಲಾಗ್ ಎಲ್ಲ ಹೊಡಿತಿದ್ರು, ಸಾಂಗ್ ಎಲ್ಲ ಆಡ್ಕೊಂಡು ಅವರೇ ಇದು ಮಾಡ್ತಿದ್ರು ಸರ್. ಇನ್ನೊಂದೇನಂದ್ರೆ ಸರ್, ಹೌದು, ಯಾಕಂದ್ರೆ ಅವ್ರ ಅಭಿಮಾನಿ. ಆಮೇಲೆ ಇನ್ನೊಂದೇನಂದ್ರೆ ಸರ್, ನಾವು ಬಿಗ್ ಬಾಸ್ ನೋಡ್ತೀವಿ ಪ್ರೋಗ್ರಾಮ್. ಉದಾಹರಣೆಗೆ ಈಗ ಅವ್ರು ಹೇಳ್ಬೋದು, ನಾವೇನ್ ನೋಡಿ ಅಂತ ಹೇಳಿಲ್ಲ, ನಿಮ್ ಇಷ್ಟ, ಹಿಂಗೆಲ್ಲ ಯಾರು ಬೇಕಾದ್ರೆ ಕಮೆಂಟ್ ಹಾಕ್ಬಿಡ್ತಾರೆ ಸರ್. ಇನ್ನೊಂದು ಹೇಳ್ತೀನಿ, ನಾನು ಒಬ್ಬ ಡಿ ಬಾಸ್ ಅಭಿಮಾನಿಗೆ ನಿಮ್ ಬಿಗ್ ಬಾಸ್ ನೋಡ್ತಿಲ್ವಾ? ನಾವು ನೋಡ್ತಿಲ್ವಾ? ಹಂಗಿದ್ಮೇಲೆ ನಮ್ ಬಾಸ್ ಸಾಂಗ್ ಯಾಕೆ ಹಾಕಲ್ಲ ಸರ್? ಒಂದ್ ಪಬ್ಬಲ್ಲಿ ಕನ್ನಡ ಸಾಂಗ್ ಹಾಕಿಲ್ಲ ಅಂದ್ರೆ ನೀವು ಜಗಳ ಆಡ್ಕೊಂಡು ಎಷ್ಟೋ ಜನ ಫೈಟ್ ಮಾಡಿ ಕನ್ನಡ ಸಾಂಗ್ ಹಾಕ್ತಾರೆ. ಅಂತರಲ್ಲಿ ಬಿಗ್ ಬಾಸ್ ಅಲ್ಲಿ ನಮ್ ಬಾಸ್ ಸಾಂಗ್ ಹಾಕಲ್ಲ ಅಂದ್ರೆ ನಮಗ್ ಬೇಜಾರಾಗಲ್ವ ಸರ್? ಹಾಕ್ಬೇಕು ಸರ್, ಒಂದು ಸರಿನಾದ್ರೂ ಹಾಕ್ಬೇಕು ಸರ್. ಇದನ್ನ ಕಿಚ್ಚ ಸುದೀಪ್ ಸರ್ನೇ ನಾನು ಕೇಳ್ಕೊತೀನಿ, ಒಂದೇ ಒಂದ್ಸರಿ ನಮ್ ಡಿ ಬಾಸ್ ಸಾಂಗ್ ನ ಬಿಗ್ ಬಾಸ್ ಅಲ್ಲಿ ಹಾಕಿ. ಯಾಕೆ ಹಾಕಲ್ಲ? ಇಲ್ಲ ಅದು ಉತ್ತರ ಕೊಡಿ ಅಲ್ವಾ ಸರ್? ಹಾಕ್ಬೇಕು ಸರ್. ಕನ್ನಡದವ್ರನ್ನ ತುಳಿಬಾರ್ದು. ಯಾಕಂದ್ರೆ ಕಲರ್ಸ್ ಕನ್ನಡ ಅಂತ ಹೆಸರಿಟ್ಕೊಂಡಿದ್ದಾರೆ. ಕಲರ್ಸ್ ಕನ್ನಡ ಅಂದಾಗ ಅದನ್ನ ಅರ್ಥ ನೀವೇ ಮಾಡ್ಕೊಳ್ಳಿ. ಕಲರ್ಸ್ ಕನ್ನಡದವ್ರನ್ನ ತುಳಿಬೇಡ್ರಿ. ಅದ್ರಲ್ಲೂ ನಮ್ಮ ಬಾಸ್ ಈಗಿರೋ ಪರಿಸ್ಥಿತಿಲಿ ಅಯ್ಯೋ ಅನ್ನಿಸ್ಬೇಡಿ. ಫ್ಯಾನ್ಸ್ಗಳಿಗೂ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಖುಷಿ ಕೊಡಿ. ಈಗಿರೋ ಪರಿಸ್ಥಿತಿ ಸರ್, ತುಂಬಾ ಜನ ಫ್ಯಾನ್ಸ್ಗಳು ಹೆಂಗ್ ಗೊತ್ತಾ ಸರ್, ತುಂಬಾ ನೋವಲ್ಲಿದ್ದಾರೆ. ತುಂಬಾ ದಿನ ಆಯ್ತು ಸರ್ ಫ್ಯಾನ್ಸ್ಗಳು ಖುಷಿಯಾಗಿದ್ದು. ಸರ್ ಇಂಥ ಟೈಮಲ್ಲಿ ಯಾರಾದ್ರೂ ನಮ್ಮ ಬಾಸ್ ಸಾಂಗ್ ಎಲ್ಲರೂ ಕೇಳಿಸ್ಕೊಂಡ್ರೆ ಖುಷಿ ಪಡ್ತಾರೆ. ಅದ್ರಲ್ಲೂ ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ರೆ ಅಂತೂ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ, ನಮ್ಮ ಬಾಸ್ ಸಾಂಗ್ ಇಲ್ಲಿ ಬತ್ತು ಅನ್ನೋದು ಆ ಖುಷಿನೇ ಬೇರೆ ಸರ್. ಸರ್ ಅವ್ರ ದುಡ್ಡು ಕಾಸು ಇನ್ನೊಂದು ಮತ್ತೆ ನಮ್ಗೆ ಏನು ಬೇಡ ಸರ್. ನಮ್ಮ ಬಾಸ್ ಸಾಂಗು ಬಿಗ್ ಬಾಸ್ ಅಲ್ಲಿ ಹಾಕ್ಬಿಟ್ರೆ ಆಗ ಖುಷಿನೇ ಬೇರೆ. ಪ್ರತಿಯೊಬ್ಬರದ್ದು ಆಗ್ತಾರೆ, ನಮ್ಮ ಬಾಸ್ ಹಾಕಲ್ಲ ಅನ್ನೋದೊಂದು ಬೇಜಾರು ನಮ್ಗೆ. ಹೌದು, ಎಲ್ಲ ನಟರದ್ದು ಬರುತ್ತೆ. ಡಿ ಬಾಸ್ ಯಾಕೆ ಪರ್ಟಿಕ್ಯುಲರ್ ಆಗಿ ಹಾಕಲ್ಲ ಅನ್ನೋದು ಒಂದು ಸರ್. ನಿಜ ಸರ್, ತುಂಬಾ ಬೇಜಾರಾಗುತ್ತೆ ಸರ್. ನಮ್ಗೂ ಎಷ್ಟು ನೋವಾಗುತ್ತೆ ಗೊತ್ತಾ ಸರ್. ಹಾಕ್ಬೇಕು ಸರ್. ಇದು ಸುದೀಪ್ ಸರ್ನ ನಾನು ನೇರವಾಗಿ ಕೇಳ್ತಾ ಇದೀನಿ ಸರ್, ನಮ್ ಡಿ ಬಾಸ್ ಸಾಂಗು ಯಾಕೆ ಹಾಕಲ್ಲ? ನಮ್ ಬಾಸ್ ಕನ್ನಡದವ್ರಲ್ವಾ? ಅದ್ರಲ್ಲೂ ನಿಮ್ ಕುಚಿಕ್ಕು ಅಲ್ವಾ? ಹಂಗಿದ್ಮೇಲೆ ನಮ್ ಬಾಸ್ ಸಾಂಗ್ ಯಾಕೆ ಹಾಕಲ್ಲ? ಇಲ್ಲ ಹಾಕಲ್ಲ ಅನ್ನೋದಕ್ಕೆ ಒಂದು ಕಾರಣ ಕೊಡಿ. ಇದನ್ನ ನಾನು ಒಬ್ಬ ಡಿ ಬಾಸ್ ಅಭಿಮಾನಿಗೆ ನಾನು ನೇರವಾಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಾ ಇದೀನಿ, ಇದಕ್ಕೆ ಉತ್ತರ ಕೊಡಿ ಸರ್. ಅದು ನಿಮ್ಮವರೆಗೂ ಇದು ವಿಡಿಯೋ ಮುಟ್ಟಿದ್ರೆ ಅಲ್ವಾ ಸರ್? ತಪ್ಪ ಸರ್ ಕೇಳಿದ?